ನಮಸ್ಕಾರ ಕನ್ನಡ ಕಲಾಬಂಧುಗಳೇ, ಸ್ನೇಹಿತರೆ ಮತ್ತು ಸ್ನೇಹಿತೆಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ಕನ್ನಡದ ಮನಸ್ಸುಗಳೇ. ನನ್ನ ಹೆಸರು ಶ್ರೀನಿವಾಸ್ ವಿಶ್ವಕರ್ಮ, ರಂಗಭೂಮಿ ಕಲಾವಿದ ಮತ್ತು ಕಿರುತೆರೆ ನಟ, ಚಲನಚಿತ್ರ ನಟ, ಗಾಯಕ. ನಾನು ಹಲವಾರು ಕಥೆಗಳನ್ನು ಬರೆದಿದ್ದೇನೆ. ಈಗ ಸದ್ಯದಲ್ಲಿ ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ನಮ್ಮ ವಿಜಯಪುರದ ಡಾಕ್ಟರ್ ವಿ ವೆಂಕಟೇಶ್ವರವರ ನಿರ್ದೇಶನದಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆಲ್ಲ ಎಡಿಟ್ ಆಗ್ತಾಯಿದೆ. ಈ ಬರೋ ಮುಂದಿನ ಭಾನುವಾರ ಡಬ್ಬಿಂಗ್ ಎಲ್ಲ ಮಾಡ್ತಾಯಿದ್ವಿ. ಡಬ್ಬಿಂಗ್ ಎಲ್ಲ ಆದಮೇಲೆ ನಾವು ಈ ಜುಲೈನೊಳಗಾಗಿ ಈ ಚಿತ್ರವನ್ನು ಯೂಟ್ಯೂಬ್ಗಳಿಗೆ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸದ್ಯದಲ್ಲೇ ಬಿಡುಗಡೆ ಆಗ್ತದೆ. ದಯವಿಟ್ಟು ಎಲ್ಲರೂ ಈ ಒಂದು ಮಮ್ಮಿ ಡ್ಯಾಡಿ ಕಿರುಚಿತ್ರವನ್ನು ನೋಡಿ ಆನಂದಿಸಿ. ಈ ಚಾನಲನ್ನು SLV ಮೂವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಎಂದು ತಿಳಿದಿದ್ದೇನೆ. ಇದೇ ನಮ್ಮ ವಿಜಯಪುರ ಡಾಕ್ಟರ್ ವಿ ವೆಂಕಟೇಶ್ವರವರು ಮತ್ತೊಂದು ಚಿತ್ರ ನಿರ್ಮಾಣ ಮಾಡಲು ಕೈಗೊಂಡಿದ್ದಾರೆ. ಆ ಚಿತ್ರದ ಟೈಟ್ಲು ಹೆಬ್ಬೆಟ್ಟು ಶಂಕರಪ್ಪ ಅಂತಕ್ಕಂಥದ್ದು. ಈ ಚಿತ್ರದ ಕತೆ ಮತ್ತು ಚಿತ್ರಕಥೆ ಎರಡನ್ನೂ ನಾನೇ ಬರೆದಿದ್ದೇನೆ. ಈ ಒಂದು ಕಥೆಯನ್ನು ಈ ಜುಲೈ ತಿಂಗಳೊಳಗಾಗಿ ನಾವು ಪ್ರಾರಂಭ ಮಾಡಬೇಕು, ಶೂಟಿಂಗ್ ಅಂದ್ಕೊಂಡಿದ್ವಿ. ಆದಷ್ಟು ಭಗವಂತ ಏನಿಟ್ಟಿದ್ದಾನೆ ನೋಡೋಣ, ಭಗವಂತನ ದಯೆ. ಅದು ಶೂಟಿಂಗ್ ಸ್ಟಾರ್ಟ್ ಆದಾಗ ಎಲ್ಲರಿಗೂ ಕಲಾವಿದರಿಗೂ ನಾವು ಆಹ್ವಾನ ಕೊಡ್ತೀವಿ. ಆಡಿಷನ್ ಇರ್ತದೆ. ಈ ಆಡಿಷನ್ನಲ್ಲಿ ಬಂದು ಭಾಗವಹಿಸಿ. ನಿಮ್ಮ ಅದೃಷ್ಟ, ನೀವು ಚೆನ್ನಾಗಿ ನಿಮ್ಮ ಟ್ಯಾಲೆಂಟ್ ನೋಡಿಕೊಂಡು ನಿಮಗೆ ಒಂದೊಂದು ಪಾತ್ರಗಳನ್ನು ನಾವು ಕೊಡ್ತೀವಿ. ನೀವು ಈ ಚಲನಚಿತ್ರದಲ್ಲಿ ಭಾಗವಹಿಸಿ ಈ ಚಲನಚಿತ್ರವನ್ನು ಯಶಸ್ವಿಗೊಳಿಸ್ತೀರಾ ಅಂತ ನಾನು ನಂಬಿರುತ್ತೇನೆ. ಸಾಕು ಸ್ನೇಹಿತರೆ, ನಿಲ್ಲಿಸ್ಬೇಡಿ, ವಿಡಿಯೋ ನಿಲ್ಲಿಸ್ಬೇಡಿ. ಇಷ್ಟೊತ್ತು ನಾನು ಹೇಳಿದ ಮಾತನ್ನ ಸಹನೆಯಿಂದ ಕೇಳಿದ್ದೀರಿ. ತುಂಬ ಸಂತೋಷ ಆಗ್ತಾಯಿದೆ. ನೀವು ಈ ಚಾನಲ್ನ SLV ಮೂವಿ ಪ್ರಮೋಟರ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರ ಅನ್ನೋ ಒಂದು ನಂಬಿಕೆ ನನಗೆ ಬಂದುಬಿಟ್ಟಿದೆ. ಈಗ ಇನ್ನೊಂದು ಚಿತ್ರದ ಬಗ್ಗೆ ಹೇಳ್ತೀನಿ ಕೇಳಿ. ನಾನು ಅದನ್ನು ಹೇಳಬೇಕೇ ನಾನು ಇಲ್ಲಿ ಬಂದಿದ್ದು. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅಷ್ಟು ಇಷ್ಟಲ್ಲ. ಅಬ್ಬಬ್ಬಬ್ಬ, ನಮ್ಮ ವಿಜಯಪುರದ ಡಾಕ್ಟರ್ ವಿ ವೆಂಕಟೇಶ್ವರವ್ರು ಇದ್ದಾರಲ್ಲ, ಅವ್ರ ನಿರ್ದೇಶನ ಅಬ್ಬಬ್ಬಬ್ಬ ಏನು ಹೇಳನ್ರಿ. ಮೊನ್ನೆ ಮಮ್ಮಿ ಡ್ಯಾಡಿ ಮ್ಯಾರೇಜು ಅದೇ ಅಂದ್ಕೊಂಡೆ. ಇದು ಏನು ಮಾಡಿದ್ದಾರೆ, ಜನನಾಯಕ ಅಂತಕ್ಕಂಥ ಒಂದು ಕಿರುಚಿತ್ರನ ಎಷ್ಟು ಅದ್ಭುತ ಮಾಡಿದ್ದಾರೆ. ಅದರಲ್ಲೂ ರೀ ನಮ್ಮ ಮಧುಲತಾ ಅವ್ರು ಇದ್ದಾರೆ ನೋಡಿ. ಅಬ್ಬಬ್ಬಬ್ಬ, ಏನು ಆಕ್ಟರ್ ರೀ ಅವರು. ಅವರು ಡೈಲಾಗ್ಗಳು, ಅವ್ರ ಮುಖ ಭಾವನೆ, ಅವ್ರ ಛಾಯೆ, ಅಬ್ಬಬ್ಬಬ್ಬ ನೋಡ್ತಾ ಇದ್ದು ಇನ್ನೂ ನೋಡಬೇಕು ಅನ್ನಿಸ್ತದೆ ರೀ. ನಾನು ಮಾತ್ರ ಸುಮಾರು 15 ಸರಿ ನೋಡಿದ್ದೀನಿ ರೀ. ಮಿಸ್ ಮಾಡ್ಕೊಂಬೇಡಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಒಂದು ಸರಿನಾರ ಓಪನ್ ಮಾಡಿ ನೋಡಿರಿ SLV ಮೂವಿ ಪ್ರಮೋಟರ್ ಚಾನಲ್ಲು. ಹುಡುಕಿ ನೋಡಿ, ದಯವಿಟ್ಟು ಮರಿಬೇಡಿ. ಅಬ್ಬಬ್ಬ, ನಮ್ಮ ರವಿ ಪ್ರಕಾಶ್ ಅವ್ರು ಇದ್ದಾರಲ್ರಿ, ಅಬ್ಬಬ್ಬಬ್ಬ, ಅವರು ರೈತದ ಮುಖಂಡ. ರೈತರನ್ನೇ ಏನೋ ಇದು ಮಾಡ್ತಾನೆ ಅಂತಂದರೆ ಒಂದು ಚಲನಚಿತ್ರದಲ್ಲಿ ನಾನು ನಟಿಸಬಲ್ಲೆ ಅನ್ನೋತಕ್ಕದ್ದನ್ನು ತೋರಿಸ್ಬಿಟ್ಟಿದ್ದಾರೆ ರೀ. ಅವ್ರ ಡೈಲಾಗ್ಗಳೇನು ರೀ, ಅಬ್ಬಬ್ಬಬ್ಬ, ಆ ಡೈಲಾಗ್ಗಳು ಕೇಳ್ಬೇಕ್ರಿ. ಮೀಸೆ ಬಳಸ್ತೀನಿ ಅಂತಾರೆ. ಏಕ್ರಿ, ಒಬ್ಬ ರೈತ ಇಷ್ಟು ಧೈರ್ಯ ಮಾಡಿದಾನೆ ರಾಜಕೀಯದಲ್ಲಿ, ಅವನು ಎಷ್ಟು ಅನುಭವ ಇರಬೇಕ್ರಿ ಅವನಿಗೆ. ಆ ಹೆಣ್ಣು ಮಗಳು ನೋಡ್ರಿ, ಇವನೇನ ಅವ್ರ ಅಪ್ಪನ್ನ ಗೆದ್ದ, ಇವರು ಗೆದ್ದರು, ಇವಾಗ ಮಗಳು ನಿಲ್ಲಿಸ್ತಾ ಇದ್ದಾರೆ. ಇವ್ರ ವಂಶ ಬರೀ ರಾಜಕೀಯನೇ ಬಂದ್ಬಿಟ್ಟಿದೆಯಾ? ಅವನು ಸಾವಿರಾರು ಕೋಟಿ ಜಮೀನು ಮಡಿಗವನೆ, ಆದರೂ ಇವ್ರಿಗೆ ಸೋಲ್ತಾನೆ ಅಂದರೆ ಏನಿರ್ಬೋದು ಇದರಲ್ಲಿ? ಅಬ್ಬಬ್ಬಬ್ಬ, ಈ ಚಿತ್ರ ನೋಡ್ತಾ ಇದ್ದರೆ ನನಗಂತೂ ತಲೆನೇ ಕೆಟ್ಟೋಗ್ಬಿಡ್ತು. ಈ ಥರ ಇದೆಯಾ ಅನ್ನಂಗೆ ಆಗ್ಬಿಡ್ತು. ಅದರಲ್ಲೂ ಅವನು ಹೇಳ್ತಾನೆ 105 ಕೋಟಿ ಜಮೀನು ಹೋಗಲೇ ಮಾರಿಬಿಟ್ಟಾರು, ನಾನು ಈ ಸರಿ ಗೆಲ್ತೀನಿ ಅಂತಾನೆ. ಇವನೇ ಗೆಲ್ತಾನೋ ಇಲ್ಲ ರವಿ ಪ್ರಕಾಶ್ ಮೀಸೆ ಬಳಸ್ಕೊನೋ ಇಲ್ಲ ಇವ್ನು ಸೋಲ್ತಾನೋ ಅದೇ ಗೊತ್ತಿಲ್ಲರಿ. ಅಂತೂ ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದರೆ ಮಧುಲತಾ ಅವ್ರು ಗ್ಯಾರಂಟಿ ಗೆಲ್ತಾರೆ ಅನ್ನೋ ಭರವಸೆ ನನಗಿದೆ ರೀ. ಜನನಾಯಕ, ಅಬ್ಬಬ್ಬಬ್ಬ, ಜನನಾಯಕ ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ. ನಮ್ಮ ಡಾಕ್ಟರ್ ವಿ ವೆಂಕಟೇಶ್ವರು ಅವ್ರು ಅಷ್ಟು ಸುಲಭನಾಗಿ ಮಾಡೋದಿಲ್ಲ. ಯಾವುದೇ ಮಾಡಲಿ
ಒಂದು ಅತ್ಯುನ್ನತ ಮಾಡ್ತಾ ಇದ್ದಾರೆ ನೋಡಿರಿ. ನಮ್ಮ ಮಮ್ಮಿ ಡ್ಯಾಡಿ ಮಾಡಿರೋ ಅದರಲ್ಲೂ ಒಂದು ಹೆಸರು ತೊಗೊಂಡ್ರು. ಇವಾಗೆಲ್ಲ ಅದೆಲ್ಲ ಎಡಿಟ್ ಆಗ್ತಾಯಿದೆ, ನಾಳೆ ವಾರ ಡಬ್ಬಿಂಗ್ ಆಗ್ತಾಯಿದೆ. ಇನ್ನೇನು ಮುಂದಿನ ತಿಂಗಳು ಇಲ್ಲ ಆಚೆ ತಿಂಗಳು ಬಿಡುಗಡೆ ಮಾಡ್ತೀವಿ ನಿಮ್ಮ ಯೂಟ್ಯೂಬ್ ಚಾನಲ್. ದಯವಿಟ್ಟು ಅವಲು ಸಹ ಮರಿದಂಗೆ ಮಮ್ಮಿ ಡ್ಯಾಡಿನೂ ನೋಡಿ, ಒಳ್ಳೆ ಚೆನ್ನಾಗಿದೆ. ಬರಲಾ? ನಮಸ್ಕಾರ. ಅಯ್ಯೋ, ನಾನು ನಮಸ್ಕಾರ ಮಾಡಿದೆ ಅಂತ ತಿಳ್ಕೊಂಡ್ರ? ನಮಸ್ಕಾರ ಅಲ್ಲ, ನಮಸ್ಕಾರ ಕಟ್ ಮಾಡಿ. ಈಗ ನಮ್ಮ ದೇವನಹಳ್ಳಿ ನಾರಾಯಣ ಸ್ವಾಮಿ ಅನ್ನೋರು ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಜನನಾಯಕದಲ್ಲಿ. ಬಾಬಾ ಅವರು ಏನು ರೀ ಡೈಲಾಗು ಚೆನ್ನಾಗಿ ಮಾಡ್ತಾರೆ. ಅವ್ರಿಗೂ ಒಳ್ಳೆ ಅವಕಾಶಗಳು ಬಂದಿದ್ದಾವೆ. ಆಮೇಲೆ ಅವ್ರ ಜೊತೆಗೆ ಮುನಿಚೌಡ ಅಂತ ಬಂದಿದ್ದಾರೆ, ಅವರು ಕೂಡ ಅವ್ರ ಜೊತೆಲಿ ಪಾಪ ಅಷ್ಟು ವಯಸ್ಸಾರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಂಥ ಒಂದು ಚಿತ್ರನ ಇವರು ನಿರ್ಮಾಣ ಮಾಡಿದ್ದಾರೆ ಅಂತಲೇ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ವರವ್ರನ್ನ ಹೊಗಳಬೇಕಾದ್ದೆ ರೀ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವಾರು ಪಿಕ್ಚರ್ಗಳು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನು ಯಾವ್ಯಾವ ಅವಕಾಶಗಳು ಬರ್ತಾವೇನೋ. ಈಗ ಹೆಬ್ಬೆಟ್ ಶಂಕರಪ್ಪ ಅನ್ನೋ ಚಿತ್ರನ ಮಾತ್ರ ಇವಾಗ ಜೂನ್ 15ರಿಂದ ಆಚೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದು ಒಂದು ಪೋಸ್ಟಲ್ಲಿ ಬಿಡುಗಡೆ ಮಾಡಬೇಕು. ನಾವೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅದೆಲ್ಲ ಒಂದು ಸ್ವಲ್ಪ ಡಿಸ್ಕಸ್ ಆದಮೇಲೆ ಆ ಪೋಸ್ಟಲ್ಲೆಲ್ಲ ಬಿಡುಗಡೆ ಮಾಡ್ತೀವಿ. ಮುಂದಿನ ಜುಲೈ ತಿಂಗಳುಗಳಲ್ಲಿ ನಾವು ಅದನ್ನು ಚಿತ್ರೀಕರಣ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. 1-2-3 ಪ್ರೊಡ್ಯೂಸರ್ನೂ ಹಿಡಿದಿದ್ದೀವಿ. ನಿಮಗೆ ಸಹಕಾರ ಎಲ್ಲ ಕೊಡ್ತೀವಿ ಅಂತ ಹೇಳಿದರೆ, ನಮ್ಮ ವಿ ವೆಂಕಟೇಶ್ವರು ನಿರ್ಮಾಣ ಮಾಡ್ತಾರೆ ಅಂತಂದಾಗ ಯಾರೂ ಇಲ್ಲ ಅನ್ನಲ್ಲ. ಡೈರೆಕ್ಟರ್ಗಳೆಲ್ಲ ಮುಂದೆ ಬಂದಿದ್ದಾರೆ. ಇಷ್ಟರಲ್ಲೇ ಈ ಜುಲೈ ತಿಂಗಳು ಎಂಡ್ನೊಳಗೆ ನಾವು ಎಲ್ಲ ಚಿತ್ರೀಕರಣ ಪ್ರಾರಂಭ ಮಾಡ್ತೀವಿ. ನಮ್ಮ ಕಲಾವಿದರು ಎಲ್ಲೆಲ್ಲಿದ್ದೀರೋ, ಹೊಸಬ್ರ ಹಳಬ್ರು ಯಾರೇ ಇರಲಿ ಬನ್ನಿ, ನಾವು ಆಡಿಷನ್ ಮಾಡ್ತೀವಿ. ಆಡಿಷನ್ನಲ್ಲಿ ಯಾರ್ಯಾರಿಗೆ ಅದೃಷ್ಟ ಇದೆಯೋ, ಯಾರ್ಯಾರು ಅವ್ರ ಟ್ಯಾಲೆಂಟು ನೀವು ತೋರಿಸ್ಕೊತೀರೋ, ಆ ಟ್ಯಾಲೆಂಟ್ ಇರೋರನ್ನ ನಮ್ಮ ಚಿತ್ರದಲ್ಲಿ ಹಾಕ್ಕೊತೀವಿ. ಒಳ್ಳೆ ಪಾತ್ರಗಳಿದ್ದಾವೆ. ಅದರಲ್ಲಿ ಶಂಕರಪ್ಪನ ಪಾತ್ರ, ಗೌಡನ ಪಾತ್ರ ಮಾಡೋರು ಮಾತ್ರ ತುಂಬ ಅತ್ಯುನ್ನತವಾಗಿ ಇರಬೇಕು. ಅವರು ಒಳ್ಳೆ ಕಟ್ಟುಮುಷ್ಟಾಗಿರಬೇಕು, ಒಳ್ಳೆ ಶಾರೀರ ಇರಬೇಕು ಅಂಥವ್ರು ಹುಡುಕ್ತಾ ಇದ್ದೀವಿ. ಯಾರಾದರೂ ಅಂಥವ್ರು ಇದ್ದರೆ ಬರಬೇಕು, ಆಡಿಷನ್ನಾಗೆ ಭಾಗವಹಿಸಿ. ನಿಮ್ಮ ಟ್ಯಾಲೆಂಟ್ ಏನು ನೋಡೋಣ, ಪರೀಕ್ಷಿಸೋಣ. ಮುಂದಿನ ದಿನಗಳಲ್ಲಿ ಆಡಿಷನ್ ಎಲ್ಲ ಮುಗಿದ ಮೇಲೆ ಚಿತ್ರೀಕರಣವನ್ನು ಪ್ರಾರಂಭ ಮಾಡೋಣ. ನೀವು ಬನ್ನಿ, ನಾವು ಬರ್ತೀವಿ, ಎಲ್ಲ ನೋಡಿ ಆನಂದಿಸೋಣ. ಜೈ. ಇಷ್ಟೆಲ್ಲ ಕೇಳ್ತಿರಲ್ಲ, ಒಂದು ಚಲನಚಿತ್ರ ನಿರ್ಮಾಣ ಮಾಡಬೇಕು ಅಂದರೆ ಅದರ ಹಿನ್ನೆಲೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೆ ಗೊತ್ತಾ? ಡೈರೆಕ್ಟರ್ ಆದನು ಎಲ್ಲ ಕಲಾವಿದರನ್ನು ಕೂಡಿಸಿ, ಅವ್ರನ್ನೂ ಒಗ್ಗೂಡಿಸಿ ಒಂದು ಕಡೆ ಕರ್ಕೊಂಬಂದು ಲೊಕೇಶನ್ ಹುಡುಕಬೇಕು. ಒಬ್ಬ ಸ್ಕ್ರಿಪ್ಟ್ ಬರೆಯೋನು ಹುಡುಕಬೇಕು. ಆಮೇಲೆ ಅನ್ನದಾತ, ನಮ್ಮನ್ನೆಲ್ಲ ಕಾಪಾಡೋರು ಬೇಕಲ್ಲ, ಅನ್ನದಾತನ ಹುಡುಕಬೇಕು. ಇಷ್ಟೆಲ್ಲ ಹುಡುಕಿ ಕರ್ಕೊಂಬಂದ್ರು ಈ ನಟನೆ ಮಾಡೋಕ್ಕೆ ಅಂತ ಇವರು ಕಲಾವಿದ್ರನ್ನ ಕರ್ಕೊಂಬತ್ತಿಲ್ಲ. ಇವರು ಒಬ್ರೊಂದು ಕಡೆ ಹೋಗ್ತಾರೆ, ಒಬ್ರೊಂದು ಕಡೆ ಹೋಗ್ತಾರೆ. ಶಾಟ್ ಅಂತ ಇವ್ರು ಬರ್ಕೊತಾ ಇರ್ತಾರೆ. ಇವ್ರು ಇರೋದು ತಿರ್ಗಿ ಅವ್ರನ್ನ ಕರ್ಕೊಂಡು ಇಲ್ಲಿ ಗುಡ್ಡ ಹಾಕೋದ್ರೊಳಗಾಗಿ ಇಲ್ಲಿ ಕ್ಯಾಮ್ರಾಮೆನ್ನು ಇನ್ನೊಂದು ಕಡೆ ಹೋಗಿರ್ತಾನೆ. ಎಷ್ಟು ಕಷ್ಟ ಇದೆ. ಇಷ್ಟೆಲ್ಲ ಮಾಡಿ ನೇ ಶೂಟ್ ಮಾಡಬೇಕು ಅಂದ್ರಾಗೆ ಆ ವರುಣದೇವ ಅದೇನೋ ಕೋಪನೇ ಬರ್ತೈತೇನೋ ಮಳೆ ಸ್ಟಾರ್ಟ್. ಏನು ರೀ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಅಷ್ಟೆಲ್ಲ ಇದು ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ತೆಗಿಬೇಕು ಅನ್ನೋ ಟೈಮಿಗೆ ವರುಣದೇವ ಮಳೆ ಬಂದುಬಿಡ್ತಾರಲ್ಲ. ನಾವು ಏನು ರೀ ಮಾಡೋದು? ಎಷ್ಟು ಕಷ್ಟ ಇದೆ. ನಾವು ಇಷ್ಟೆಲ್ಲ ಕಷ್ಟ ಬಿತ್ಕೊಂಡು ನಾವು ಒಂದು ಕಿರುಚಿತ್ರನೇ ಆಗಲಿ, ಒಂದು ಚಲನಚಿತ್ರನೇ ಆಗಲಿ ತೆಗ್ತೀವಿ. ನೀವು ನೋಡಿದವರು ಎಷ್ಟು ಸಂತೋಷ ಪಡ್ತೀರಿ ಗೊತ್ತಾ? ಅದೇ ಥರ ಈ ಕಿರುಚಿತ್ರ ನೋಡಿದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದು ಮಾಡೋಕ್ಕೆ ಏನಾಯ್ತು ರೀ? ಅಲ್ಲ ರೀ, ಹೊರ ದೇಶದವ್ರು ಯಾರ್ಯಾರೋ ತೆಗಿತಾರೆ, ಅವ್ರಿಗೆಲ್ಲ ಲೈಕ್ಗಳು ಕೊಡ್ತೀರ ಎಲ್ಲೆಲ್ಲೋ ಇರೋರಿಗೆ. ಅಲ್ರಿ, ನಾವು ಇಲ್ಲೇ ಹುಟ್ಟಿರೋ, ಇಲ್ಲೇ ಬೆಳೆದಿರೋರು. ಬೆಳಿಗ್ಗೆ ಎದ್ದು ಕಂಡೇ ನನ್ನ ಮುಂದೆ ನೀವು ಆಡ್ತೀವಿ, ನಿನ್ನ ಮುಂದೆ ನಾನು ಆಡ್ತೀನಿ. ನನಗೆ ಯಾಕ್ರೆ ಲೈಕ್ ಮಾಡಲ್ಲ ನೀವು? ನಾವೇನು ತಪ್ಪು ಮಾಡಿದ್ದೀವಿ? ಏನೋ ತಪ್ಪಿದ್ದು ಹೇಳ್ರಿ, ತಿದ್ಕೊಂಬಕ್ಕೆ ನಾವು ಇರೋದು. ನೀವೇನೇ ಹೇಳ್ರಿ, ನಾವು ಕೇಳ್ತೀವಿ. ಯಾಕೆಂದರೆ ನಾವು ಕಲಾವಿದರಾದವರು ಏನೇ ಮಾಡಿದ್ರು ನಮ್ಮಲ್ಲಿ ಏನಾದ್ರು ಒಂದು ತಪ್ಪಿದೆಯಾ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಾವು ಮಾಡಿರೋ ಸರಿ ಅಂತ ನಾವು ಯಾವತ್ತೂ ನಾವು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ನೀವು ಕಲಾವಿದರು ನೋಡಿದವರು ನಮ್ಮ ಅಭಿಮಾನಿ ದೇವ್ರುಗಳ್ರಿ. ನೀವು ನೋಡಿ ಸೈ ಅಂದಾಗಲೇ ನಮಗೊಂದು ಹುಮ್ಮಸ್ ಬರೋದು. ನೀವು ನೋಡೋದು ಇಲ್ಲ, ಅಕಸ್ಮಾತ್ ನೋಡಿರೋ ಲೈಕ್ ಮಾಡಲ್ಲ. ಏನು ರೀ ಇದು ರೀ? ಕನ್ನಡಿಗರು ರೀ, ಒಳ್ಳೆ ಮನಸ್ಸವ್ರಿ, ಎಲ್ಲೆಲ್ಲನೋ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸ್ತೀರ, ಇಲ್ಲಿರನ್ನು ಓಡಿಸ್ತೀರಾ ರೀ? ಒಂದು ಲೈಕ್ ಕೊಟ್ಟು ಕಾಪಾಡ್ರಿ. ಎಷ್ಟು ಕಷ್ಟ ಬೀಳ್ತೀರಿ ಈ ಒಂದು ಚಿತ್ರ ಮಾಡಬೇಕಾದ್ರೆ. ಇಂಥ ಚಿತ್ರಗಳು ನೋಡಬೇಕು ಅಂದ್ರೆ ನಿಮಗೂ ಯೋಗ ಬೇಕು. ನೋಡಿ, ಮರಿಬೇಡಿ, ಮನೆಗೆ ಹೋಗ್ಬಿಟ್ಟು ಮತ್ತೊಮ್ಮೆ ನೋಡಿ ಎಲ್ಲ ಚಾನಲ್ಲು. ನಮ್ಮದು SLV ಮೂವಿ ಪ್ರಮೋಟ್ ಚಾನಲ್ನ ಓಪನ್ ಮಾಡಿರಿ.
ಓಪನ್ ಮಾಡಿ ಯಾವ ವೀಡಿಯೋ ಇದಾವೆ ರೀ, ಎಷ್ಟು ವಿಡಿಯೋ ಇದಾವೆ ನೋಡ್ರಿ. ಒಂದು ವೀಡಿಯೋದಲ್ಲಿ ಏನೋ ತಪ್ಪು ಹೇಳ್ರಿ, ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪು ಕಂಡು ಬಂದಿದೆ ನಮ್ಗೆ ಹೇಳಿ, ಅವನ್ನ ನಾವು ತಿದ್ಕೊಂತೀವಿ. ನೀವು ಏನೋ ನೋಡ್ದಲೆ ಒಂದು ಲೈಕು ಕೊಡ್ದಲೆ ನೀವು ಸುಮ್ಮನೆ ಐತಿ ಹೆಂಗೆ ರೀ? ನಾವು ಉದ್ಧಾರ ಆಗೋದು ಹೆಂಗೆ ರೀ? ನಾವು ನಿಮ್ಮನ್ನು ನಂಬ್ಕೊಂಡು ಒಂದು ಚಲನಚಿತ್ರ ಆಗಲಿ ಒಂದು ಕಿರುಚಿತ್ರ ಆಗಲಿ ಮಾಡ್ತೀವಿ. ಅದೇ ನಮ್ಮ ಪ್ರೊಡ್ಯೂಸರು ಎಷ್ಟು ದುಡ್ಡು ಖರ್ಚು ಮಾಡ್ಯಾರ ಮೊನ್ನೆ, ಆ ಜನನಾಯಕ ತೆಗಿಬೇಕಾದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ಯಾರೆ. ಅವ್ರಿಗೆ ತಿಂಡಿನಂತೆ, ಊಟನಂತೆ, ಕಾಫಿನಂತೆ, ಒಬ್ಬನ ಸಿಗರೇಟ್ ಕೇಳ್ತಾನೆ, ಒಬ್ಬನ ಇನ್ನೊಂದು ಅವ್ರು ಅಷ್ಟೆಲ್ಲ ಕಷ್ಟ ಬೀಳ್ತಾರೆ. ಅವ್ರ ಅನ್ನದಾತರಿಗೆ ಅವ್ರಿಗೊಂದು ಬೇಡವೇನ್ರಿ ಬೆಲೆ? ಏನೋ ನಿಮ್ಮೊಂದು ಲೈಕು ಅಷ್ಟೇ ನಾವು ಕೇಳೋದು. ನಿಮ್ಮನ್ನೇನೋ ನಾವು ಬಂದು ದುಡ್ಡು ಕೇಳ್ತೀವ? ಏನಿಲ್ವಲ್ಲ. ಇಲ್ಲ ಹೋಗಿ ಊಟ ಕೊಡ್ರಪ್ಪ, ನಾವು ಚಿತ್ರ ಮಾಡ್ತಾಯಿದ್ದೀವಿ, ನಮ್ಗೆ ಹೊಟ್ಟೆ ಸಿತ್ತೆ ಅಂತ ಯಾವತ್ತನ ಬಂದು ಕೇಳ್ತೀವಿ? ಇಲ್ಲ ರೀ, ನಮಗೆ ನೀವು ಒಂದು ಸಹಾಯ ಮಾಡಿ. ಯಾವುದ್ರ ಮುಖಾಂತರ? ಒಂದು ಲೈಕ್ ಕೊಡೋದ್ರ ಮುಖಾಂತರ ನೋಡಿ. ದಯವಿಟ್ಟು ಮರಿಬೇಡಿ, ಗೊತ್ತಾಯ್ತಾ? ಇನ್ನೂ ಒಂದು ಸರಿ ಯೋಚನೆ ಮಾಡಿ. ಕನ್ನಡಿಗರನ್ನ ಬೆಳೆಸ್ರಿ, ಉಳಿಸ್ರಿ. ಎಲ್ಲೆಲ್ಲರೂ ನಾವು ಬೆಳೆಸೋದಲ್ಲ. ಆಂಧ್ರದವ್ರು ಯಾವುದೋ ಚಿರಂಜೀವಿ ಪಿಕ್ಚರ್ ರಿಲೀಸ್ ಆಯ್ತು ಅಂದರೆ ಏನು ಗುಂಪು ಕಟ್ಕೊಂಡು ಹೋಗ್ತೀರಾ ನೋಡ್ತೀರಾ? ಒಂದು ತಿಂಗಳು ಪಿಕ್ಚರ್, ವಿಜಯ್ ಪಿಕ್ಚರ್ ಚೆನ್ನಾಗೈತೆ ಅಂತ ಹೋಗ್ತೀರಾ ನೋಡ್ತೀರಾ? ಅದೇ ನಮ್ಮ ಕನ್ನಡಿಗರಿಗೆ ಏನು ರೀ ಪಾಪ ಮಾಡಿದ್ದೀವಿ? ನಮ್ಮ ಕನ್ನಡ ಪಿಕ್ಚರ್ ರಿಲೀಸ್ ಆದರೆ ಅದ್ರಲ್ಲಿ 1000 ಜನ ಇರ್ತೀರಿ, ಇದ್ರಲ್ಲಿ 100-200 ಜನ ಬರಲ್ವಲ್ರಿ? ಯಾಕೆ ರೀ ಕನ್ನಡ ಬೆಳೆಸಬಾರ್ದು? ನೀವು ಕನ್ನಡ ಬೆಳೆಸ್ರಿ. ಇನ್ನು ನಾಳೆ ಬೆಳಗ್ಗೆ ನೀವೇ ಒಬ್ಬ ನಟ ಆದರೆ, ಒಬ್ಬ ಕಲಾವಿದ ಆದರೆ, ಒಂದು ಪಿಕ್ಚರ್ ನಿರ್ಮಾಣ ಮಾಡಿರಿ, ನೀವು ನಮ್ಮನ್ನು ಬೆಳೆಸಿರಿ, ನಾವು ನಿಮ್ಮನ್ನು ಬೆಳೆಸಿ. ನೀವು ಹಿಂಗಿದ್ದಂಗೆ ನಾಳೆ ಬೆಳಗ್ಗೆ ನೀವು ಬೆಳಿತೀರಿ. ಇವಾಗ ನಮ್ಮವೆಲ್ಲ ನೋಡಿ, ಚಾನಲ್ ಯಾವ್ಯಾವ ಇದೆ ನೋಡಿ, ನಿಮಗೂ ಒಂಥರ ಇದಾಗ್ತದೆ, ನಾವು ಈ ಥರ ಬೆಳಿಬೋದಲ್ಲ, ನಾವು ಈ ಥರ ಮಾಡ್ಬೋದಲ್ಲ ಅನ್ನೋ ಒಂದು ಇದು ಬರುತ್ತೆ. ಅವಾಗ ನೀವು ಒಂದು ಚಿತ್ರ ಮಾಡಿ. ನಿಮ್ಗೇನಾರು ಅಕಸ್ಮಾತ್ ನಿಮಗೆ ಸಲಹೆ ಬೇಕಾ ನಮ್ಮನ್ನು ಕೇಳ್ರಿ, ಒಂದು ಫೋನ್ ಹಾಕ್ರಿ. ನಮ್ಮ ಫೋನ್ ನಂಬರ್ ಹೇಳೋಣ, ಬರ್ಕೊಳ್ಳಿ. 9742600239 ಈ ದೂರವಾಣಿ ಸಂಖ್ಯೆಗೆ ಎನಿ ಟೈಮ್ ನೀವು ಯಾವಾಗಲೇ ಫೋನ್ ಮಾಡಿ, ನಿಮಗೇನು ಸಲಹೆ ಬೇಕೋ ಅದು ಕೊಡ್ತೀವಿ. ದಯವಿಟ್ಟು ನೋಡಿ, ನಮ್ಮ ಚಾನಲ್ ಇದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದ್ರ ಮುಖಾಂತರ ನಮ್ಮ ಪ್ರೋತ್ಸಾಹ ಮಾಡ್ತೀರಂತ ನಂಬಿದ್ದೀನಿ. ಇವತ್ತು ನಂಬ್ತಾ ಇದ್ದೀನಿ, ನಾಳೆನೂ ನಂಬ್ತೀನಿ. ದಯವಿಟ್ಟು ನಿಮಗೆಲ್ಲ ಒಳ್ಳೇದು ಮಾಡಲಿ.